ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಕ್ವೀನ್ ಕನ್ನಡ. ನಾನಿವತ್ತು ಅರೇಬಿಯನ್ ಮಟನ್ ಖುಬ್ಸಾ ದಮ್ ಬಿರಿಯಾನಿ ರೆಸಿಪಿಯನ್ನು ಹೇಗೆ ಮಾಡೋದು ಎನ್ನುವುದು ತೋರಿಸ್ತೀನಿ. ಈ ಬಿರಿಯಾನಿಯು ಸೌದಿಯಲ್ಲಿ ಮಾಡುವಂತಹ ಬಿರಿಯಾನಿ. ಈ ಬಿರಿಯಾನಿಯನ್ನು ನಮ್ಮ ಆಂಟಿ ಹೇಗೆ ಮಾಡೋದನ್ನು ತೋರಿಸ್ತಾರೆ. ಬನ್ನಿ ಹೇಗೆ ಮಾಡೋದು ಎನ್ನುವುದು ನೋಡೋಣ. 1 kg ಮಟನನ್ನು ಚೆನ್ನಾಗಿ ತೊಳೆದುಕೊಂಡು ಇದರಲ್ಲಿ ಒಂದು 50 ಗ್ರಾಮಷ್ಟು ಗರಂ ಮಸಾಲ ಹಾಕ್ಕೊಂಡು ಮಟನ್ಗೆ ಬೇಕಾಗುವಷ್ಟು 1-2 ಸ್ಪೂನು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀವಿ. ಆಮೇಲೆ ನಿಮ್ಮ ಹತ್ರ ಇದ್ರೆ ಸೋಂಪು ಮತ್ತು ಮರಾಠಿ ಮಗ್ಗು ಪೌಡ್ರನ್ನು 1 ಸ್ಪೂನ್ ಹಾಕ್ಕೊಂಡು ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ಬೇಕು. 1 ನಿಂಬೆ ಹಣ್ಣಿನ ರಸವನ್ನು ಹಾಕ್ಕೊಳ್ಬೇಕು. ಮತ್ತು ನಿಮಗೆ ಗ್ರೇವಿ ಜಾಸ್ತಿ ಬೇಕಾದರೆ 1/4 ಲೀಟ್ರಷ್ಟು ಮೊಸರನ್ನು ಹಾಕಬಹುದು. ಮತ್ತು 1 ಸ್ಪೂನ್ ಮಟನ್ ರೆಡಿ ಮಸಾಲ ಹಾಕಿ ಇದಕ್ಕೆ ಒಂದು 5ರಿಂದ 7 ಹಸಿಮೆಣಸಿನಕಾಯಿಯನ್ನು ರುಬ್ಕೊಂಡು ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ 20ರಿಂದ 30 ನಿಮಿಷವರೆಗೂ ಈ ಎಲ್ಲ ಮಟನನ್ನು ಮ್ಯಾರಿನೇಟ್ ಆಗಲಿಕ್ಕೆ ಬಿಡಬೇಕು. ಅಷ್ಟವರೆಗೂ ನಾವು ಬೇರೆ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಬಹುದು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಡಬೇಕು. 1 kg ಮಟನಿಗೆ 1 kg ಬಾಸ್ಮತಿಯನ್ನು ತೊಗೊಂಡಿದ್ದೀವಿ. ಆಮೇಲೆ ಈ ಪ್ರಮಾಣದಷ್ಟು ಮೆಂತೆ, ಪುದೀನ ಮತ್ತು ಕೊತ್ತಂಬರಿಯನ್ನು ತೊಗೊಳ್ಬೇಕು. 8ರಿಂದ 7 ಲವಂಗ, 5 ಏಲಕ್ಕಿ, ಚಕ್ಕ, ದೊಡ್ಡ ಏಲಕ್ಕಿ, 2 ಕಪ್ಪು ನಿಂಬೆಹಣ್ಣು, ಇದು ಮಾರ್ಕೆಟಲ್ಲಿ ಸಿಗುತ್ತೆ. ಮತ್ತು ಕಪ್ಪು ಮೆಣಸು, ಪಲಾವ್ ಎಲೆ 2 ಆದರೆ ಸಾಕಾಗುತ್ತೆ. ಈ ಸಣ್ಣ ಸೈಜ್ ಇರೋದ್ರಿಂದ ನಾನು 8ರಿಂದ 10 ಟಮಾಟೆಯನ್ನು ತೊಗೊಂಡಿದ್ದೀನಿ. ಈರುಳ್ಳಿ 5ರಿಂದ 6 ಆದರೆ ಸಾಕಾಗುತ್ತೆ. 1 ಕಪ್ಪಷ್ಟು ಒಳ್ಳೆಣ್ಣೆ ತೊಗೊಂಡಿದ್ದೀನಿ. ನೋಡಿ, ಇಷ್ಟು ಬಿರಿಯಾನಿಗೆ ಐಟಮ್ಗಳು ಬೇಕಾದರೆ ಸಾಕಾಗುತ್ತೆ. ಕುಕ್ಕರ್ನಲ್ಲಿ ಬಿಸಿ ಆದಮೇಲೆ ಆ 1 ಕಪ್ ಎಣ್ಣೆ ಹಾಕಿ ಎಲ್ಲ ಈರುಳ್ಳಿಯನ್ನು ಹಾಕ್ಕೊಳ್ಬೇಕು. ಸ್ವಲ್ಪ ಬೇಗ ಮೆತ್ತಗಾಗಲಿಕ್ಕೆ 1 ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡ್ರೆ ಬೇಗ ಫ್ರೈ ಆಗುತ್ತೆ ಈರುಳ್ಳಿ. ಸ್ವಲ್ಪ ಕೆಂಪಗಾದ್ಮೇಲೆ ಮೆಂತ್ಯ ಸೊಪ್ಪನ್ನು ಸ್ವಲ್ಪ ಸಣ್ಣ ಕಟ್ ಮಾಡಿಕೊಂಡು ಬರೀ ಮೆಂತ್ಯ ಸೊಪ್ಪನ್ನು ಹಾಕ್ಕೊಳ್ಬೇಕು. ಮತ್ತು ಆ ಕಪ್ಪು ನಿಂಬೆ ಹಣ್ಣನ್ನು ಸ್ವಲ್ಪ ಚೆನ್ನಾಗಿ ಈ ಥರ ಸಣ್ಣಗೆ ಮಾಡಿಕೊಂಡು ಇಟ್ಕೊಳ್ಬೇಕು. 1 ಪಾತ್ರೆಯನ್ನು ತಗೊಂಡು ಸ್ವಲ್ಪ ಎಣ್ಣೆಯನ್ನು ಹಾಕಿ ಸ್ವಲ್ಪ ಈರುಳ್ಳಿ ಹಾಕಿ ಈ ರೀತಿ ಎಲ್ಲ ಮಸಾಲೆಯನ್ನು ಹಾಕಿ ಬಿಡಬೇಕು 5 ನಿಮಿಷವರೆಗೂ. ಅಷ್ಟವರೆಗೂ ಈ ಮಸಾಲೆ ಎಲ್ಲ ಕೆಂಪುಗಾಗ್ತಾ ಇದೆ. ಈ ಈರುಳ್ಳಿ ಇನ್ನೊಂದು ಸ್ವಲ್ಪ ಕೆಂಪುಗಾಗಬೇಕು. ಅದರಲ್ಲಿ ಮೆಂತೆ ಮತ್ತು ಇನ್ನೊಂದು ಸ್ವಲ್ಪ ಕೊತ್ತಂಬರಿ, ಪುದೀನವನ್ನು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇದು 5 ನಿಮಿಷ ಆಗಿದೆ. ಇದರಲ್ಲಿ 1 kgಗಿಂತ ಜಾಸ್ತಿ ನೀರನ್ನು ಹಾಕಬೇಕು. ಅದು ಚೆನ್ನಾಗೇ ನೀರು ಕುದಿಯೋವರೆಗೂ ಇದರಲ್ಲಿ ಮಟನ್ ಎಲ್ಲ ಮಸಾಲೆ ಮಾಡಿ ಇಟ್ಟಿದ್ವಲ್ಲ ಇದನ್ನೆಲ್ಲ ಹಾಕ್ಕೊಳ್ಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರನ್ನು ಇದೆಲ್ಲ ಮಸಾಲೆ ಎಲ್ಲ ತೊಳೆದು ಹಾಕಿ 2 ವಿಷಲ್ ಬರುವವರೆಗೂ ಬಿಡಬೇಕು. ಮತ್ತು ಆ ಟಮಾಟೆ ಹಣ್ಣು ಸ್ವಲ್ಪ ದಪ್ಪಾಗಿ ರುಬ್ಕೊಂಡಿದ್ದೀವಿ. ರುಬ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 2ರಿಂದ 3 ವಿಷಲ್ ಬರುವವರೆಗೂ ಬಿಟ್ಟರೆ ಸಾಕಾಗುತ್ತೆ. ಮತ್ತು ಈ ನೀರು ಚೆನ್ನಾಗಿ ಕುದೀತಾ ಇತ್ತು. ಅದರಲ್ಲಿ ಅಕ್ಕಿ ತೊಳೆದುಕೊಂಡು ಈ ರೀತಿ ಹಾಕ್ಕೊಳ್ತಾ ಇದ್ದೀವಿ. ಇದು ಚೆನ್ನಾಗಿ ಕುದಿಯೋಕ್ಕೆ ಬರುತ್ತಲ್ಲ, 70% ಆಗೋರಿಗೂ ಚೆನ್ನಾಗಿ ಕುದಿಸ್ಬೇಕು. ಅಕ್ಕಿ ಇನ್ನೊಂದು 20% ಅಕ್ಕಿ ಆಗುವ ಮುಂಚೆನೇ ನೀರನ್ನೆಲ್ಲ ತೆಗೆದುಕೊಂಡು ಈ ರೀತಿ ಲಾಸ್ಟಿಗೆ ಅನ್ನವನ್ನು ಬಿಟ್ಕೊಳ್ಬೇಕು ಸ್ವಲ್ಪ. ಮತ್ತು ಈ ಕುಕ್ಕರಲ್ಲಿ ಇರೋ ಮಟನ್ ಮಸಾಲೆ ಎಲ್ಲ ಆಗಿರೋದು ತೆಗೆದುಕೊಂಡು ಸ್ವಲ್ಪ ಅನ್ನ ಮತ್ತು ಮಟನ್ 3 ಅಥವಾ 2 ಲೇಯರಲ್ಲಿ ಹಾಕ್ಕೊಳ್ಬೇಕು.
ನಿಮಗೆ ಇಷ್ಟ ಇದ್ದರೆ ಕಲರನ್ನು ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಉಳಿದಿರೋದೆಲ್ಲ ಈ ರೀತಿ ಮೇಲೇನ ಹಾಕಿ ಸ್ವಲ್ಪ ಕೊತ್ತಂಬರಿನ ಚೆನ್ನಾಗಿ ಕಟ್ ಮಾಡಿಕೊಂಡು ಇದ್ರ ಮೇಲೆ ಹಾಕ್ಕೊಳ್ಬಹುದು. ನಾವು ಸ್ವಲ್ಪ ಕಲರನ್ನು ಹಾಕ್ತಾ ಇದ್ದೀವಿ. ನೋಡಿ, ಈ ರೀತಿ ಒಂದು ನೀರಲ್ಲಿ ಹಿಂಡ್ಕೊಂಡು ಟುವಾಲ್ ಈ ರೀತಿ ಚೆನ್ನಾಗಿ ಮುಚ್ಚಿ ಒಂದು 10 ನಿಮಿಷ ದಮ್ ಆಗಲಿಕ್ಕೆ ಬಿಡಬೇಕು. ನೋಡಿ, ಎಲ್ಲ ಒಂದೊಂದು ಅನ್ನ ಚೆನ್ನಾಗಿ ದಮ್ ಆಗಿದೆ. ಅಕ್ಕಿ ಎಲ್ಲ ಚೆನ್ನಾಗಿ ದೊಡ್ಡ ದೊಡ್ಡಾಗಿ ಕಾಣಿಸ್ತಾ ಇದೆ, ಒಂದು ಒಡೆದೋಗಿಲ್ಲ. ಇದು ಸ್ಮೆಲ್ಲು ಬಹಳ ಚೆನ್ನಾಗಿ ಬರ್ತಾ ಇದೆ. ನೀವು ಫಸ್ಟ್ ಟೈಮ್ ನನ್ನ ಚಾನಲ್ಗೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಒಂದ್ಸಲಿ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತ ಕಾಮೆಂಟ್ ಮಾಡಿ. ನೀವು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.